ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಪಾವಗಡ ಹೊರಟಿದ್ದೀವಿ. ಸ್ವಲ್ಪ ಕೊರಿಯರ್ ಆಫೀಸಲ್ಲಿ ಕೊರಿಯರ್ ಬಂದಿತ್ತು, ಅದಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಮತ್ತು ಪಾರ್ಲರಲ್ಲಿ ಸ್ವಲ್ಪ ಐಬ್ರೋ ಮಾಡಿಸ್ಬೇಕಾಗಿತ್ತು. ನೋಡೋಣ ಪಾರ್ಲರ್ ಏನಾದರೂ ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಗಲಿ ಕೊರಿಯರ್ ಆಫೀಸಿಂದ ನಿನ್ನೆನೇ ಫೋನ್ ಬಂತು, ಕೊರಿಯರ್ ಬಂದಿದೆ ತೊಗೊಂಡೋಗಿ ಅಂತ. ನಾನು ಅಂದರೆ 30 ಕಿಲೋಮೀಟರ್ಸ್ ದೂರ ನಮ್ಮೂರಿರೋದು ಸಿಟಿಗೆ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ನಾಳೆ ಬರ್ತೀವಿ ಅಂತ ಹೇಳಿದ್ವಿ. ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಆಯಿತು ಬನ್ನಿ ಅಂತ ಅಂದರು. ಯಾಕಂದರೆ ಅದು ಒನ್ ಡೇ ಅಲ್ಲಿ ಅಷ್ಟೇ, ಮತ್ತು ನೆಕ್ಸ್ಟ್ ಡೇ ಆದರೆ ಅವರು ರಿಟರ್ನ್ ಕಳಿಸ್ಬಿಡ್ತಾರೆ ಹೋಗಿಲ್ಲ ಅಂದರೆ. ನನಗೆ ಇನ್ನು 30 ಕಿಲೋಮೀಟರ್ಸ್ ದೂರ ಅಂದರೆ ಅವರು ಸಂಜೆ ಆಗಲೇ ಒಂದು 2 ಗಂಟೆ ಮೇಲೆ ಹೇಳಿದ್ರು. ಇನ್ನು ಹೋಗಿ ಬರೋದೇನಕ್ಕೆ ನಾಳೆ ಹೋಗೋಣ ಒಂದೇ ಸಾರಿ, ನನಗೆ ಸ್ವಲ್ಪ ಪಾರ್ಲರಲ್ಲೂ ಕೆಲಸ ಇದೆ, ಐಬ್ರೋ ಮಾಡಿಸೋದು, ಎರಡೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಸರಿ ಆಯಿತು ಅಂತ ಅಂದರು. ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವರು ಪಾಪ ಕೆಲಸಕ್ಕೆ ಹೋಗಿ ಈಗ ಬಂದರು. ನಾನು ಹೊರಟೆ ಏನಕ್ಕೆ ಅಲ್ಲಿ ಮಾತಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯವ್ರು ರೆಡಿ ಆಗ್ತಾಯಿದ್ರು ಒಳಗಡೆ. ಸೊ ಇಲ್ಲಿ ಸ್ವಲ್ಪ ತಣ್ಣಗಿರುತ್ತೆ, ಅದು ಮನೆ ಒಳಗೆ ಬಿಸಿಲು ಜಾಸ್ತಿ, ಆ ಸೆಕೆಗೆ ಮಾತಾಡೋಕ್ಕೂ ಆಗಲ್ಲ. ಫ್ಯಾನ್ ಇಟ್ಕೊಂಡಿರ್ತೀವಲ್ಲ, ಸೌಂಡು ಬರ್ತಾ ಇರುತ್ತೆ, ನಿಮ್ಗೊಂಥರ ಬ್ಯಾಕ್ಗ್ರೌಂಡಿಂದ ಒಂಥರ ಸೌಂಡ್ ಕೇಳ್ತಾ ಇರುತ್ತೆ. ಅದಕ್ಕೆ ಹೊರಗಡೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಹಾಗೆ ಬಂದೆ ಮನೆ ಹತ್ರ. ನಾನಿದು ಸಿಂಪಲ್ಲಾಗಿ ಡೈಲಿ ವೇರ್ದೇ ಹಾಕ್ಕೊಂಡಿದ್ದೀನಿ. ಇನ್ನು ಸೆಕೆಯಲ್ಲಿ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಓಡಾಡೋಕ್ಕೂ ಆಗಲ್ಲ ಬಿಸಿಲಲ್ಲಿ. ಇದನ್ನು ಹಾಕ್ಕೊಂಡು ಈಗ ರೆಡಿಯಾಗಿ ಹೊರಟಿದ್ದೀವಿ. ಹೋಗಿ ಅಲ್ಲಿ ಏನಾದರೆ ಅದು ಕವರ್ ಮಾಡಿ ತೋರಿಸ್ತೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ವಿಡಿಯೋನ ಸ್ವಲ್ಪ ಜನಕ್ಕಾದರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ, ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋದು ಪಾವಗಡದಲ್ಲಿ ಎಂಟ್ರೆನ್ಸು, ಮತ್ತು ನಾನು DTDC ಇದು ಕೊರಿಯರ್ಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಶೇರ್ ಮಾಡ್ಕೊತೀನಿ. ಆದರೆ ಇಲ್ಲಾಂದರೆ ವೀಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದೆ. ಈಗ ಹೊರಡೋಣ. ಎಲ್ಲ ನನ್ನ ಬ್ಯಾಗು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಬ್ಯಾಗಲ್ಲಿ ಏನೂ ಇರೋಲ್ಲ, ಏನಂದರೆ ನನ್ನ ಮೊಬೈಲ್ಸ್ ಇಟ್ಕೊಳ್ಳೋಕ್ಕಷ್ಟೇ ಬ್ಯಾಗು. ಒಂದು ಅದೇ ಈ ಥರ ಪ್ರಮೋಷನ್ಸ್ಗೆ ಇದಕ್ಕೆ ಅಂತ ಒಂದು ಮೊಬೈಲ್ ಯೂಸ್ ಮಾಡ್ತಿರ್ತೀವಲ್ಲ, ಅದು ಇನ್ನು ಫೋನ್ಸ್ ಬರುತ್ತೆ ಮನೆಯಲ್ಲೇ ಬಿಟ್ಟೋದ್ರೆ, ಮತ್ತು ಮಕ್ಕಳು ಅದೆಲ್ಲ ರಿಸೀವ್ ಮಾಡಿ ಆಮೇಲೆ ಇದು ಮಾಡ್ತಾರೆ ಅಂತ ಅದೊಂದು ಫೋನು, ಮತ್ತು ನಾನು ವೀಡಿಯೋಗೆ ಅಂತ ಒಂದು ಫೋನು, ಒಂದು ಟ್ರೈಪಾಡ್ ಇಟ್ಕೊಂಡಿರ್ತೀನಿ ಚಿಕ್ಕದು, ಎಲ್ಲಾದರೂ ಯೂಸ್ ಆಗುತ್ತೆ ಅಂತ ಇಷ್ಟು ಇಟ್ಕೊತೀನಿ. ಒಂದು ಮಾಸ್ಕ್ ಇಲ್ಲ ಏನಾದರೂ ಒಂದು ಖರ್ಚಿಪ್ ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ. ಇನ್ನೇನು ಇರೋಲ್ಲ, ಏನು ದುಡ್ಡೇನಿದ್ರು ತುಂಬ ತುಂಬಿಕೊಟ್ಟಲ್ಲ, ಸುಮ್ಮನೆ ಪರ್ಸ್ ಹಂಗಿರುತ್ತೆ ಅಷ್ಟೇ. ಜೊತೆಯಲ್ಲಿ ಮೊಬೈಲ್ಸ್ ಇಟ್ಕೊಳ್ಳೋಕೆ ಏನು ಕೈಯಲ್ಲೇ ಅಷ್ಟೊಂದು ಇಟ್ಕೊಂಡು ಓಡಾಡೋಕ್ಕಾಗಲ್ಲಮ್ಮ. ಅದಕ್ಕೆ ಈಗ ಹೊರಟೆ. ಸ್ವಲ್ಪ ಟ್ಯಾನ್ ಜಾಸ್ತಿ ಆಗ್ತೀವಿ ಬಿಸಿಲಲ್ಲಿ ಓಡಾಡಿ, ಅದಕ್ಕೆ ನಾನು ಸ್ಟ್ರಗ್ ತಗೊಂಡಿದ್ದೀನಿ, ಒಂದು ಸ್ಟ್ರಗ್ಗು ಮತ್ತು ಒಂದು ಸ್ಟೋಲ್. ಹೊರಡ್ತೀವಿ, ಹೋಗ್ತಾ ಶೇರ್ ಮಾಡ್ಕೊತೀನಿ, ಹಾಗೆ ನೋಡ್ತಾ ಇರಿ ವಿಡಿಯೋನ. ಇನ್ನೇನು ಪಾವಗಡ ಎಂಟ್ರಿ ಆದ್ವಿ ನೋಡಿ. ಎಂಟ್ರಿ ಆಗಿದ ತಕ್ಷಣ ಎಲ್ಲ ಖಾಲಿ ಹೊಡಿತಾ ಇತ್ತು ಬಸ್ ಸ್ಟಾಪಲ್ಲಿ. ನಾನು ಏನಕ್ಕೆಲ್ಲ ಖಾಲಿ ಎಲ್ಲ ಯಾಕೆ, ಏನಾದರೂ ಕ್ಲೋಸ್ಗಿರೋಣ ಇವತ್ತು, ರಜೆಗಿರೋಣ ಪಾವಗಡದಲ್ಲಿ ಅಂತ ಅಂದ್ಕೊಂಡ್ರೆ, ಬಿಸಿಲಿಗೆ ಯಾರೂ ಬಂದಿಲ್ಲ ಅಷ್ಟೇ. ಇಲ್ಲಿ ಹೂವಿನ ಅಂಗಡಿಗಳೆಲ್ಲ ಜಾಸ್ತಿ ಇಟ್ಕೊತಾರೆ, ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ಏನಾದರೂ ಬರ್ತಾರೆ ಅಂತ. ಮತ್ತೆ ನಾವು ರಿಟರ್ನ್ ಹೋಗ್ಬೇಕಾದ್ರೆ ಎಲ್ಲ ಇಟ್ಟಿದ್ರು. ಸೊ ಅವಾಗ ಫ್ಲಾಶ್ ಆಯಿತು ನನಗೆ, ಯಾವ ಸರಿ ಬಿಡು ಅಂತಂದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಬಸ್ ಸ್ಟಾಪು, ಅಲ್ಲಿ KSRTC ಬಸ್ ಆಯ್ತಲ್ಲ ಒಳಗಡೆ, ಅದು ಬಸ್ ಸ್ಟಾಪು. ಅದ್ರ ಹಿಂದ್ಗಡೆ ಇಲ್ಲಿ DTDC ಕೊರಿಯರ್ ಆಫೀಸ್ ಇರೋದು. ಅದಾದಮೇಲೆ ಅಲ್ಲೇ ಒಂದು ಸಲೂನ್, ನಾನು ಹೋಗುವಂಥ ಸಲೂನು ಇದೆ, ಏಂಜಲ್ ಬ್ಯೂಟಿ ಸಲೂನು. ಎರಡು ಥರನೂ ಇಲ್ಲೇ ನನಗೆ ಕೆಲಸ ಇರೋದ್ರಿಂದ ಇಲ್ಲೇ ಬಂದ್ವಿ ನೋಡಿ, DTDC ಕೊರಿಯರ್ ಆಫೀಸ್ ಹತ್ರ ಬಂದ್ವಿ ಇಲ್ಲಿ. ಸೊ ಏನೇ ಆಗಲಿ, ಇಲ್ಲಿ ಬಂದಾಗ ನನ್ನ ಫ್ರೆಂಡ್ ಇದ್ದರೆ ಒಂದು ವೇಳೆ ಸಲೂನಲ್ಲಿ, ಅವಳಿಗೆ ಹೇಳಿದ್ರೆ ಅವಳು ಇಲ್ಲೇ ಆಪೋಸಿಟ್ ಇದೆಯಲ್ಲ ಇಸ್ಕೊಬಿಡ್ತಾಳೆ. ಇಲ್ಲ ಅಂದ್ರೆ ಅವರು ಮಂತ್ರಾಲಯಕ್ಕೆಲ್ಲ ಹೋಗಿದ್ರು ರಾಘವೇಂದ್ರ ಸ್ವಾಮಿಗೆ, ಅದಕ್ಕೆ ಅವ್ರು ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಇವತ್ತು. ನಾನು ಇನ್ನು ಹೇಳೋಕ್ಕೂ ಆಗಲ್ಲ, ಇನ್ನು ಅಲ್ಲಿದ್ದಾರೆ, ಇನ್ನು ಹೆಂಗೆ ಬಂದು ಇಸ್ಕೊಳಕ್ಕಾಗುತ್ತೆ ಅಂತ ನಾನೇ ಬರ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಅಂತ ಅವರು ಇಟ್ಕೊಂಡಿದ್ರು. ಈಗ ಹೋಗ್ಬಿಟ್ಟು ನಾನು ಅದು ಕೊರಿಯರ್ ಆಫೀಸಲ್ಲಿ ನೋಡಿ ಕೊರಿಯರ್ ತಗೊಂಡು ಬರ್ತಾ ಇದ್ದೀನಿ ಹೊರಗಡೆ. ಹಾಗೆ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಾಲ್ ಮಾಡಿದ್ರೆ ಇನ್ನು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ರು ನನ್ನ ಫ್ರೆಂಡು. ಅದಕ್ಕೆ ಹಂಗೆ ಐಬ್ರೋನು ಮಾಡಿಸ್ಕೊಂಡು ಹೋಗೋಣ ಅಂತಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ, ಹೊರಗಡೆ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲಿದೆ. ಬಿಸಿಲಲ್ಲಿ ಸ್ವಲ್ಪ ಮರದ ನೆರಳಿತ್ತು, ಅಲ್ಲಿ ವೆಯ್ಟ್ ಮಾಡಿ ಹಾಗೆ ನಾನು ಮೇಲ್ಗಡೆ ಹೋಗ್ತೀನಿ ಅಂತಂದು ಹೇಳಿದೆ. ನಮ್ಮ ಮನೆಯವರು ಸರಿ ಅಂತಂದು ಹೇಳ್ಬಿಟ್ಟು ಅವರು ಈಚೆ ಕಡೆನೇ ಇದ್ದರು. ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, 3rd ಫ್ಲೋರಲ್ಲಿ ಇದೆ ಅದು ಸಲೂನು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಇನ್ನು ಬಂದರು ನನ್ನ ಫ್ರೆಂಡು, ಐಬ್ರೋ ಮಾಡಿಸ್ಕೊಂಡು, ಮತ್ತು ನಾನು ಅಲ್ಲಿ ಏನು ಶೂಟ್ ಮಾಡಲಿಲ್ಲ ವೀಡಿಯೋ. ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಗೌರ್ನಮೆಂಟ್ ಹಾಸ್ಪಿಟ್ಲ್ ಇದೆಯಲ್ಲ, ಇದು ಟೋಲ್ಗೇಟ್ ಹತ್ರ. ಅಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೊಸ ಟೈರ್ ತೊಗೊಂಡಿದ್ರು ಗಾಡಿಗೆ, ಅದು ಹಿಂದ್ಗಡೆ ಟೈರ್ ಎಲ್ಲ ಫ್ಲಾಟ್ ಆಗಿಬಿಟ್ಟಿತ್ತಾಗಲೇ. ಇನ್ನು ನಾವು ಜಾಸ್ತಿ ಗಾಡಿಯಲ್ಲೇ ಓಡಾಡ್ತಾ ಇರ್ತೀವಿ, ಮತ್ತು ಹಿಂಗೆ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅದನ್ನ ತೆಗೆಸ್ಬಿಟ್ಟು ಈಗ ಹೊಸ ಟೈರಲ್ಲಿ ತೊಗೊಂಡಿದ್ರು ಶಾಪ್ ಹತ್ರ, ಟೈರ್ ಶಾಪ್ ಇರುತ್ತಲ್ಲ ಅಲ್ಲಿ. ಇಲ್ಲಿ ಹಾಕ್ಸ್ತಾ ಇದ್ದಾರೆ, ಅದನ್ನು ಎಕ್ಸ್ಚೇಂಜ್ ಮಾಡಿ. ಇದು ರೆಡಿ ಆಗೋಷ್ಟರಲ್ಲಿ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಟೋಲ್ಗೇಟಿಂದ ಒಂದು ಸ್ವಲ್ಪ ಒಂದು 10 ಹೆಜ್ಜೆ ಇಟ್ಟರೆ, ನಾನು ಹೇಳಿದ್ನಲ್ಲ ಡೌನಲ್ಲಿ ಇದು ಬಾರ ಮಸಾಲೆ ಬೋಂಡ ಮಾಡ್ತಾರೆ ಅಂತ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ಹೋಗಿ ಅಲ್ಲಿ ನಾನು ತೊಗೊಂಡು ಬಂದೆ ಪಾರ್ಸಲ್ನ. ಈಗ ನಾನು ತಿಂದಿಲ್ಲ, ಪಾರ್ಸಲ್ ತೊಗೊಂಡ್ಬಂದು ಕವರಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾವು ಗಾಡೀಲಿ ಹೋಗ್ತೀವಲ್ಲ ಊರಿಗೆ, ಅಲ್ಲಿವರೆಗೂ ನಿಧಾನಕ್ಕೆ ಹಿಂದೆ ಕುತ್ಕೊಂಡು ತಿಂತಾ ಇರೋದೆ ಮನೆ ಬರೋವರೆಗೂ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಮತ್ತು ಟೇಸ್ಟ್ ಇರುತ್ತಲ್ಲ ಭಾಳ ಚೆನ್ನಾಗಿರುತ್ತೆ ಅವ್ರು ಮಾಡುವಂಥ ಬಾರ ಮಸಾಲೆ ಇದು ಬಜ್ಜಿ.
ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ ಹೋದ್ರೂ ಪಾವಗಡಕ್ಕೆ ಅಲ್ಲೇ ತಿನ್ನೋದು ತಗೊಂಡು, ಸೊ ಅದಕ್ಕೆ ತಗೊಂಡು ಪಾರ್ಸಲ್ ಅಲ್ಲಿ ನಿಂತಿದ್ದೀನಿ. ಈಗ ನಮ್ಮ ಮನೆಯವರು ಅಮೌಂಟ್ ಕೊಟ್ಬಿಟ್ಟು ಅದು ಟೈರ್ ಎಲ್ಲ ಫಿಟ್ ಮಾಡಿಸಿದ್ದಾಯಿತು. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಹೊಸ ಟೈರ್ ಹಾಕ್ಸಿದ್ದಾರೆ. ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಊರ ಕಡೆ. ಪಾವಗಡದಲ್ಲಿ ಇನ್ನೇನು ಕೆಲಸಗಳಿರಲಿಲ್ಲ. ಆ ಕಡೆ ಟೈಲರ್ ಶಾಪ್ ಹತ್ರ ಹೋಗ್ಬೇಕಾಯಿತು, ಆದರೆ ಟೈಮ್ ಇರಲಿಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಕೆಲಸಗಳು ಬೇರೆ ಇದ್ದಾವೆ, ಅದಕ್ಕೆ ಸರಿ ರಿಟರ್ನ್ ಹೋಗ್ಬಿಡೋಣ ಬೇಗ ಅಂತಂದು ಈಗ ಬರ್ತಾ ಇದ್ದೀನಿ. ಸುಮಾರು ಅಂದರೆ ಒಂದು ವೀಕ್ ಇದೆ. ಒಂದು ಸ್ಯಾರಿ ಕೊಟ್ಟಿದ್ದೀನಿ, ನನಗೊಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಸ್ಯಾರಿನೂ ಬ್ಲೌಸ್ ಬೇಕಾಗಿತ್ತು. ಅದು ಹೇಳಿದ್ದೀನಿ, ಕಾಲ್ ಮಾಡಿ ಅವ್ರಿಗೆ ಹೇಳಿದೆ. ಸರಿ ಆಯಿತು ಬನ್ನಿ ಅಂತ ಹೇಳಿದ್ದಾರೆ. ಸರಿ ಅಂತ ನಾನೀಗ ನಾವು ಮನೆ ಕಡೆ ಹೊರಡ್ವಿ. ಮನೆಗೆ ಹೋಗಿದ ತಕ್ಷಣ ಇನ್ನೇನು ಸಂಜೆ ಆಯಿತು. ಆಗ ನಮಗೆ ಬಸ್ಸಿಗೆ ಇದು ಮಿಕ್ಸಿ ನಾನು ಬುಕ್ ಮಾಡಿದ್ದೆ ಹಾಸ್ಟರಲ್ಲಿ, ಕೊರಟಗೆರೆಯಲ್ಲಿ ತೊಗೊಂಡಿರೋ ಅಂಥದ್ದು. ಅಲ್ಲಿ ತೊಗೊಂಡಿದ್ನಲ್ಲ, ಅದು ಬಸ್ಗೆ ಕಳಿಸಿದ್ರು ನಮಗೆ ಪಾರ್ಸಲ್ಲು. ಇವ್ರು ಹಂಗೆ ಹೋಗ್ಬಿಟ್ಟು ಪಾರ್ಸಲ್ ಇಸ್ಕೊಂಡು, ನೀರಿರಲಿಲ್ಲ ಕುಡಿಯೋಕ್ಕೆ, ಅದಕ್ಕೆ ಹಾಸ್ಟರಲ್ಲಿ ನೋಡ್ತಾರೆ ಬಂದು ಬುಲೆಟ್ ಮಿಕ್ಸರ್ ತೊಗೊಂಡಿದ್ದೀನಿ. ಜ್ಯೂಸು ಈ ಥರ ಮಿಲ್ಕ್ ಶೇಕ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಹಲೋ ಎಲ್ರಿಗೂ, ಸೊ ಬುಲೆಟ್ ಮಿಕ್ಸರ್ ತೊಗೊಂಡಿದ್ದೀನಿ ಹಾಸ್ಟರಲ್ಲಿ. ಅದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಆಗಲೇ ಮಾಡಿದ್ವಿ. ನಾವು ಬಂದಿದ ತಕ್ಷಣ ಸುಮ್ಮನೆ ಇರೋಲ್ಲ ಕೈ, ಅದಕ್ಕೆ ಎಲ್ಲ ಬಿಚ್ಚಿ ನೋಡ್ಬಿಟ್ವಿ ಆಗಲೇ ಏನೇನೆಲ್ಲ ಕಳಿಸಿದ್ದಾರೆ ಅಂತ. ನಾನು ಇದು ಕೊರಟಗೆರೆಯಿಂದ ತೊಗೊಂಡಿದ್ದು, ನಾನೊಂದು ವೀಡಿಯೋಗೆ ಹೋಗಿದ್ದೆ, ನಿಮ್ಗಾಗಲೇ ಗೊತ್ತಿರ್ಬೋದು. ಸೊ ಅಲ್ಲಿಂದನೇ ನನಗೆ ಅವ್ರ ಪ್ರಾಡಕ್ಟು ತುಂಬ ಇಷ್ಟ ಆಯಿತು, ಅವ್ರ ಶೋರೂಮಲ್ಲಿ. ಸೊ ಹಂಗಾಗಿ ನಾನೀಗ ಇದನ್ನು ಜ್ಯೂಸ್ ಜಾರು ಎಲ್ಲ ಬರುತ್ತಲ್ಲ ಒಟ್ಟಿಗೆ, ಅದನ್ನು ತೊಗೊಂಡಿದ್ದೀನಿ. ತೋರಿಸ್ತೀನಿ ಏನೇನೆಲ್ಲ ಬಂದಿದೆ ಅಂತಂದು. ತುಂಬ ಚೆನ್ನಾಗಿರುತ್ತೆ, ಸ್ಮಾರ್ಟಾಗಿ ಇರುತ್ತೆ, ಮತ್ತು ಸಿಪ್ಪರ್ ಕ್ಯಾಪು, ಸಿಪ್ಪರ್ ಜಾರು ಎಲ್ಲ ಇರುತ್ತೆ. ತೋರಿಸಿ ನಿಮ್ಗೆ ಯಾವ್ಯಾವ ರೀತಿ ಕೊಟ್ಟಿರ್ತಾರೆ ಅಂತ. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದೆ. ನನಗೆ ಇಷ್ಟ ಆಗಿ, ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ನೋಡಿ ಜ್ಯೂಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅಂತ ಇದೊಂದು ಜ್ಯೂಸ್ ಇರಲಿಲ್ಲ, ಅದಕ್ಕೋಸ್ಕರ ತಗೊಂಡೆ. ಫಸ್ಟು ಎಷ್ಟು ಜಾರ್ ಬಂದಿದ್ದಾವೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ನಾವು ಬರೀ ಜ್ಯೂಸೆ ಅಂತಂದಲ್ಲ, ಇದರಲ್ಲಿ ಚಕ್ಕೆ ಲವಂಗ ಈ ಥರ ಏನಾದರೂ ಪುಡಿ ಮಾಡ್ಕೋಬೇಕು ಅಂದರೆ, ಜೀರಿಗೆ ಪುಡಿ ಮಾಡ್ಕೋಬೇಕು ಅಂದರೆ, ಸೊ ಎಷ್ಟು ಬೇಗ ಇದಾಗುತ್ತೋ ಅಂದರೆ ಫುಲ್ ಪೌಡ್ರ್ ಫೈನ್ ಪೇಸ್ಟ್ ಥರ ಆಗುತ್ತೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಇದರಲ್ಲೇ ತಗೊಂಡೆ ನಾನು ಹಾಸ್ಟೆಲಲ್ಲೇ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಸಿಪ್ಪರ್ ಕ್ಯಾಪ್ ಯಾವುದಕ್ಕೂ ಬರುತ್ತೆ, ಇದೇ ಇರ್ಬೋದು. ಇದು ಇಲ್ಲವ್ರು ಎರಡಿದ್ದಾವೆ. ಸೊ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದು ಇದೆ. ನಾವು ಜ್ಯೂಸ್ ಮಾಡ್ಕೊಂಡು ಅಂದರೆ ಮಿಲ್ಕ್ ಶೇಕು, ಜ್ಯೂಸು ಏನಾದರೂ ಮಾಡ್ಕೊಂಡು ಕುಡಿಬೇಕಾದ್ರೆ ಇದರಲ್ಲಿ ಹಾಕೊಂಡು ನೀವು ಕುಡಿಬೋದು. ತೋರಿಸ್ತೀನಿ ಆಮೇಲೆ. ಇದು ಯಾಕೆ ಕ್ಲೋಸ್ ಮಾಡಿ ನೋಡಿ, ಈ ಥರ ಇದರಲ್ಲಿ ನಾವು ಜ್ಯೂಸ್ ಮಾಡಿರ್ತೀವಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಂಡು ಕುಡಿಬೋದು. ಆ ಥರ ಒಂದು ನಮಗೆ ಸಿಪ್ಪರ್ ಕ್ಯಾಪ್ ಹೋಗಿರುತ್ತೆ. ಸೊ ಈ ಥರ ನೋಡಿ, ಕ್ಲೋಸು ಈ ಥರ ಓಪನ್ ಮಾಡಿ ಕುಡಿಬೋದು. ಸೊ ಇದೊಂದು. ಹಾಗೆ ಇದು ನೋಡಿ, ಇವೆಲ್ಲ ಜಾರ್ಸು. ಇದು ಮೋಟ್ರು. ಈಗ ಅರವಿಂದ್ ಈಜೊಡೆಯಕ್ಕೆ ಹೋಗ್ಬಿಟ್ಟು ಬಂದ ಮನೆಗೆ. ನಾವು ಅದಕ್ಕೂ ಮುಂಚೆ ಆಗಲೇ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ವಿ ನಾವು ಹೊಸ ಮಿಕ್ಸಿಯಲ್ಲಿ. ಮತ್ತು ಅವ್ರಿಗೆ ಪೆಂಡಿಂಗ್ ಇತ್ತಲ್ಲ, ಆಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹಂಗೆ ಇಟ್ಟಿದ್ದೆ, ವಿಡಿಯೋ ಶೂಟ್ ಮಾಡಿಲ್ಲ. ಎಲ್ಲ ಐಸ್ ಕ್ಯೂಬ್ಸ್ ಆಗೋಕ್ಕೆಲ್ಲ ಡೀ ಫ್ರಿಡ್ಜಲ್ಲೆಲ್ಲ ಇಟ್ಟು ನಾನು ಐಸ್ ಕ್ಯೂಬ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡಬೇಕು ಅಂತಂದೆ. ಬಾದಾಮ್ ಎಲ್ಲ ನೆನೆಸಿದ್ದೆ ಬೆಳಿಗ್ಗೆನೆ. ಅದು ಮೇಲ್ಗಡೆ ಸಿಪ್ಪೆ ತೆಗಿಲಿಲ್ಲ, ಹಂಗೆ ಹಾಕಿದ್ದೆ. ಸಿಪ್ಪೆ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಚೆನ್ನಾಗಿರುತ್ತೆ ಬಿಡು ಅಂತಂದು ಹಾಕಿದ್ರೆ ಅದು ಒಂದೊಂದು ಸ್ವಲ್ಪ ನಮಗೆ ಮೇಲ್ಗಡೆ ಇದು ಚಿಪ್ಪೆ ಇರುತ್ತಲ್ಲ, ಅದು ಮೇಲ್ಗಡೆ ಸಿಗುತ್ತೆ ನಾವು ಈ ಥರ ಮಿಲ್ಕ್ ಶೇಕ್ ಏನಾದರೂ ಮಾಡಿದಾಗ. ಅದಕ್ಕೆ ಚಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಮೇಲ್ಗಡೆ ಇರೋ ಲೇಯರು ಹಾಕಿದ್ರೆ ಬಾದಾಮ್ ತುಂಬ ಚೆನ್ನಾಗಿರುತ್ತೆ. ಈಗ ಬನಾನಾ ಮಿಲ್ಕ್ ಶೇಕ್ಗೆ ನಾನು ಅದೇ ಜಾರಲ್ಲೇ ನಾವು ಮಾಡಿದ್ದಾಗಲೇ ನಾನು ನಮ್ಮ ಮನೆಯವರು ಮತ್ತು ಮಾನ್ವಿಕ್ 3 ಜನ ಕುಡಿದ್ವಿ ಆಗಲೇ ಮಾಡ್ಕೊಂಡು. ಈಗ ನಿತಿನ್ಗೂ ಅರವಿಂದಂಗೆ ಮಾಡ್ತಾಯಿದ್ದೀನಿ. 2 ಬಾಳೆಹಣ್ಣು ಆ ರೀತಿ ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವ ರೀತಿ ಮಾಡೋದನ್ನ ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ಹಣ್ಣೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಜಾರ್ಗೆ ಹಾಕ್ತಾಯಿದ್ದೀನಿ. 2 ಹಣ್ಣು ಹಾಕಿದೆ ಅಷ್ಟೇ, 2 ಬಾಳೆಹಣ್ಣು, ಒಬ್ಬೊಬ್ಬರಿಗೆ ಒಂದೊಂದು ಬಾಳೆಹಣ್ಣು. ಸೊ ಇದ್ರ ಜೊತೆಗೆ ನಾನು ಬಾದಾಮು ಮತ್ತು ಗೋಡಂಬಿ
ಶುಗರ್ ಹಾಕಿದೆ. ಶುಗರ್ ಬದಲು ನಿಮ್ಮ ಹತ್ರ ಹನಿ ಇದ್ದರೆ ಹನಿ ಹಾಕ್ಕೋಬೋದು, ಜೇನುತುಪ್ಪ. ಸೊ ಇಲ್ಲಾಂದರೆ ಡ್ರೈ ಫ್ರೂಟ್ಸೇ ಇದರಲ್ಲಿ ಪಿಸ್ತಾ ಇದೆಲ್ಲ ಬರುತ್ತಲ್ಲ, ಸೊ ಖರ್ಜೂರ ಅದೆಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಅದೇ ಸಾಕಾಗುತ್ತೆ. ನನ್ನ ಹತ್ರ ಅದೇನೂ ಇರಲಿಲ್ಲ, ಬಾದಾಮು ಮತ್ತು ಗೋಡಂಬಿ ಇತ್ತಷ್ಟೇ, ಅದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ಕೊಂಡೆ. ಈಗ ನೋಡಿ ಸ್ವಲ್ಪ ನೆನೆಸಿರುವಂಥ ಬಾದಾಮ್ ಹಾಕಿದೆ ಮತ್ತು ಗೋಡಂಬಿ ಹಾಕಿದೆ, ಬಾಳೆಹಣ್ಣು ಹಾಕಿದ್ದೀನಿ ಮತ್ತು ಆರಿಸಿರುವಂಥ ಹಾಲು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಂದರೆ ನನಗೆ ನನ್ನ ಕ್ವಾಂಟಿಟಿಗೆ ತಕ್ಕಂತೆ ನಾನು ಹಾಕ್ತಾಯಿದ್ದೀನಿ. ನೀವು ಒಂದು ಸರಿ ಏನಾದರೂ ಮಾಡಬೇಕಂದ್ರೆ ಮಾಡ್ತಾ ಇರ್ತೀರಲ್ಲ, ನಿಮ್ಗೆ ಇದೇನು ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತೇ ಇರುತ್ತೆ ಮಿಲ್ಕ್ ಶೇಕ್ಸ್ ಎಲ್ಲ ಮಾಡೋದು. ಆದರೂ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ. ಈಗ ನಾನೇ ಮಾಡಿರಲಿಲ್ಲ, ನಾನು ಮಿಕ್ಸಿ ತೊಗೊಳೋವರೆಗೂ ನಾನು ಇದು ಮಿಲ್ಕ್ ಶೇಕು ಈ ಥರ ಏನು ನಾನು ಬನಾನಾ ಮಿಲ್ಕ್ ಶೇಕ್ ಏನೂ ಮಾಡಿರಲಿಲ್ಲ. ಇದೇ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಮಿಕ್ಸಿಲಿ. ಅದಕ್ಕೋಸ್ಕರ ನನ್ನ ರೀತಿ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಐಸ್ ಕ್ಯೂಬ್ ಇದರಲ್ಲೇ ಹಾಕಿದೆ. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಸ್ವಲ್ಪ ಕೋಲ್ಡ್ ಆದಂಗೆ ಇರುತ್ತೆ, ಚೆನ್ನಾಗಾಗುತ್ತೆ ಅಂತ. ನಾವು ಕುಡಿಬೇಕಾದ್ರೆ ಹಾಕಿದ್ರೆ ಅಷ್ಟಾಗಿ ಕೋಲ್ಡ್ ಅನಿಸಲ್ಲ, ಅದಕ್ಕೆ ನಾನು ಬ್ಲೆಂಡ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನೀಟಾಗೆಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಶುಗರು ಎಲ್ಲ ಹಾಕಿದೆ. ಈಗ ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಚೆನ್ನಾಗಿ ನೊರೆ ಬರಬೇಕು, ಆ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಸ್ಟಾರು ನೀವು ನೋಡ್ತಾ ಇರ್ಬೋದು, ಭಾಳ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ, ನಂಗೆ ಕಲರ್ ಇಷ್ಟ ಆಯಿತು. ಹಾಗೆ 2 ಸಿಪ್ಪರ್ ಜಾರ್ ಟೈಪ್ ಕೊಡ್ತಾರೆ, ಅಂದರೆ ನಾವು ಕುಡಿಬೋದು ಅದರಲ್ಲಿ ಹಾಕ್ಕೊಂಡು. ಗ್ಲಾಸ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಸ್ಟೈಲಿಶ್ ಆಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಈಗ ನಾನು ಅರವಿಂದನಿಗೆ ಹಾಕಿ ಕೊಡ್ತೀನಿ, ನೋಡಿ ಯಾವ ರೀತಿ ಇರುತ್ತೆ ಏನಂತ. ಈಗ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಒಳಗಡೆ ಕಾಣಿಸ್ತಾ ಇದೆ ಸ್ವಲ್ಪ ಚುಕ್ಕೆ ಚುಕ್ಕೆ ಟೈಪ್, ಅಂದರೆ ಅದು ಬಾದಾಮಲ್ಲಿ ಅದು ಚಿಪ್ಪೆ ತೆಗ್ದಿರಲಿಲ್ಲ, ಅದು ಹಂಗೆ ಕಾಣಿಸ್ತಾ ಇತ್ತು. ಈಗ ನೋಡಿ ಇಷ್ಟು ಕ್ಯಾಪ್ಸ್ ಎಕ್ಸ್ಟ್ರಾ ಕೊಡ್ತಾರೆ, ಬ್ಲೇಡ್ಸು. ಅದರಲ್ಲಿ 2 ಸಿಪ್ಪರ್ ಜಾರ್ ಇರುತ್ತೆ ಮತ್ತು ಜಾರ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟೈಲಿಶ್ ಆಗಿ ನಾವು ಕುಡಿತಾ ಓಡಾಡ್ಕೊಂಡು ಕುಡಿಬೋದು. ಈಗ ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ, ಅದೇ ನಾನು ಹೇಳಿದ್ದು ಇಷ್ಟೊತ್ತನು. ಈಗ ಇದರಲ್ಲಿ ಇಬ್ಬರಿಗೆ ಡಿವೈಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನೋ ಕುಡಿಯಲ್ಲ, ಅರವಿಂದ್ ಜಾಸ್ತಿ ಕುಡಿತಾನೆ, ನಿತಿನ್ ಆ ಥರ ಏನಿಲ್ಲ, ಸ್ವಲ್ಪ ಚಿಕ್ಕ ಗ್ಲಾಸಲ್ಲಾದರೆ ಸಾಕು ಅವನಿಗೆ. ಅದಕ್ಕೆ ಅರವಿಂದಂಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಇದಕ್ಕೆ ಕೊಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಕೋಲ್ಡ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕುಡಿತಾನೆ ಅರವಿಂದು. ಕೋಲ್ಡ್ ಆಗಕ್ಕೆ ಬಿಡಲಿಲ್ಲ ನಾನು ಜಾಸ್ತಿ. ಗಂಟ್ಲೆಲ್ಲ ನೋವು ಬರುತ್ತೆ ಜಾಸ್ತಿ, ಫ್ರಿಡ್ಜಲ್ಲಿ ನಾವು ಇಟ್ಟಿರೋವಂಥದ್ದೆಲ್ಲ ತಿಂದರೆ, ಕೋಲ್ಡ್ ಇರೋದು ತಿಂದರೆ ಮತ್ತು ಹೆಲ್ತ್ಗೂ ಪ್ರಾಬ್ಲಮ್ ಅಂತ ನಾನು ಜಾಸ್ತಿ ಫ್ರಿಡ್ಜ್ಗೆ ಇಟ್ಟು ಡೈರೆಕ್ಟ್ ತಿನ್ನೋಕ್ಕೆ ಆಗಲಿ ಕುಡಿಯೋಕ್ಕೆ ಆಗಲಿ ಆ ರೀತಿ ಕೊಡಲ್ಲ. ನೀರು ಅಷ್ಟೇ, ನಾವು ಫ್ರಿಡ್ಜ್ಗೆ ಇಟ್ಟಿರೋ ನೀರು ಜಾಸ್ತಿ ಕೋಲ್ಡ್ ಇರೋದೆಲ್ಲ ಕುಡಿಯೋಕ್ಕೆ ಹೋಗಲ್ಲ. ಅದನ್ನು ತೊಗೊಂಡು ನಾನು ವಾಮ್ ವಾಟ್ರ್ ಎಲ್ಲ ಮಿಕ್ಸ್ ಮಾಡ್ತೀನಿ, ನಾರ್ಮಲ್ಲು ರೂಮ್ ಟೆಂಪ್ರೇಚರ್ ವಾಟ್ರ್ ಹೆಂಗಿರುತ್ತೋ ಆ ರೀತಿ ಮಾಡಿ ಕೊಡ್ತೀನಿ ಅವರಿಗೆ. ಈಗ ನಾನು ತೊಗೊಂಡು ಬಂದೆ, ಇದಂದರೆ ತುಂಬ ಇಷ್ಟ ನಮ್ಮ ಅರವಿಂದನಿಗೆ, ಈ ಸಿಪ್ಪರ್ ಕ್ಯಾಪಲ್ಲಿ ಕುಡಿಯೋವಂಥದ್ದು. ಅದಕ್ಕೆ ಸರಿ ಅಮ್ಮ ಇದ್ರಲ್ಲಿ ತಗೊಂಡು ಬಂದ ಅಂತ ಅವ್ನು ಖುಷಿ ಪಡ್ತಾಯಿದ್ದ. ಸರಿ ಆಯಿತು ಕುಡಿ ಅಂತಂದು ಹೇಳ್ಬಿಟ್ಟು, ಈಗ ನಾನು ಅದನ್ನು ಇಟ್ಕೊಳ್ಳೋಕ್ಕೆ ಕೊಟ್ಟಿಲ್ವಾ ಅಲ್ಲಿ, ಅದನ್ನ ಇಟ್ಕೊ ಅಂತ ಅಂದರೆ ಅದನ್ನ ಇಟ್ಕೊತಾ ಇದ್ದ. ಸರಿ ಆ ರೀತಿಯೆಲ್ಲ ಎಡಗೈಯಲ್ಲಿ ಇಟ್ಕೊಂಡು ಕುಡಿ ಅಂತಂದು ಹೇಳ್ತಾ ಇದ್ದೆ. ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ತುಂಬ ಚೆನ್ನಾಗಿ ಇಷ್ಟಪಟ್ಟ ನನ್ನ ಮಗ. ನೀವು ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ, ರಜೆ ಟೈಮಲ್ಲಿ ತುಂಬ ಇಷ್ಟಪಟ್ಟು ಕುಡಿತಾರೆ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.